ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, 456 ಕಿಲೋಮೀಟ್ರು ದೂರದಿಂದ ಗುರುವಾಯೂರಿಗೆ ಬಂದ್ಬಿಟ್ಟೆ ಶ್ರೀ ಕೃಷ್ಣ ಪರಮಾತ್ಮ ನೋಡೋಕ್ಕೆ. ಫುಲ್ ಸುಸ್ತಾಯಿತು. ಟ್ರೈನಲ್ಲಿ, ಬಸ್ಸಲ್ಲಿ, ಅಪ್ಪ ಆಟೋದಲ್ಲಿ, ಯಾರ ಹತ್ರನೋ ಡ್ರಾಪ್ ಹಾಕ್ಸ್ಕೊಂಡು ಬೈಕಲ್ಲಿ ಎಲ್ಲ ಕಷ್ಟಗಳನ್ನ ಸ್ವಲ್ಪ ನೀಡಿ ಎಲ್ಲವನ್ನ ಅವನೇ ಬಗೆಹರಿಸಿ ಕರೆಸ್ಕೊಂಡ ಕೊನೆಗೂ ಗುರುವಾಯೂರಿಗೆ. ಬನ್ನಿ, ಇವತ್ತು ಯಾವುದೋ ತಿಳಿದೇನೆ, ಇವತ್ತು ಯಾವುದೋ ಜಾತ್ರೆ ದಿನ ಬಂದ್ಬಿಟ್ಟಿದ್ದೀನಿ. ಎಲ್ಲ ಕಡೆ ಜಾತ್ರೆನೇ ಸಿಗ್ತಾಯಿತ್ತು ಕೇರಳದಲ್ಲಿ. ಹೇಗಿದೆ ಏನು ಅಂತ ನನಗೂ ಒಂಚೂರು ಗೊತ್ತಿಲ್ಲ. ಗುರುವಾಯೂರು ಬಗ್ಗೆ ಎಲ್ಲನೂ ತಿಳ್ಕೊಬೇಕು. ಇಲ್ಲಿ ಬಂದಮೇಲೆ ಹೋಗ್ತಾ ದಾರಿ ಎಲ್ಲ ಬೇರೆ ಪ್ಲೇಸ್ಗೆ ಹೋದಾಗ ಹೋಯ್ತಾ ದಾರಿಲೇ ತಿಳ್ಕೊಂಡು ಹೋಗ್ತಿದ್ದೆ. ಮಲಯಾಳಂ ಅಂತೂ ಚೂರು ಬರಲ್ಲ ನನಗೆ, ಅವ್ರು ಮಾತಾಡೋದು ಅರ್ಥನೂ ಆಗಲ್ಲ. ಆಮೇಲೆ ಇನ್ನೊಂದು ಬೇಸಿಕ್ ಏನು ಅಂದರೆ, ಮಲಯಾಳಂ ಅವರು ಇಂಗ್ಲೀಷು ಕಲ್ತಿಲ್ಲ. ಲೈಕ್ ಎಲ್ಲರೂ ಅಂತ ಅಲ್ಲ, ಕೆಲವು ಜನಕ್ಕೆ ಇಂಗ್ಲೀಷು ಬರಲ್ಲ, ಆದಷ್ಟು ಕಮ್ಮಿ. ಲೈಕ್ ನಂಗೆ ಇಂಗ್ಲೀಷು, ಕನ್ನಡ, ಹಿಂದಿ ಬಿಟ್ಟು ಬೇರೆ ಯಾವ ಭಾಷೆ ಅಷ್ಟಾಗಿ ಬರಲ್ಲ. ಅಷ್ಟಾಗಿ ಅನ್ನೋದಕ್ಕಿಂತ ಬರೋದೇ ಇಲ್ಲ. ಕನ್ನಡ ಮಾತ್ರ ನಾನು ಚಂದವಾಗಿ ಮಾತಾಡಬಲ್ಲೆ. ಸರಿ, ಏನೇ ಇರಲಿ, ಗೂಗಲ್ ಇದೆಯಲ್ಲ, ಯೂಟ್ಯೂಬ್ ಇದೆಯಲ್ಲ, ನೋಡಿ ತಿಳ್ಕೊಂಡು ನಿಮ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಕೆಲಸ ನಂದು ಕೊಡ್ತೀನಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳೋವಂಥ ಕೆಲಸ ನಿಮ್ಮದು. ಫಾಲೋ ಮಾಡಿ ಪ್ರೀತಿಸ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬನ್ನಿ ಗುರುವಾಯೂರು ದರ್ಶನ ಪಡ್ಕೊಳ್ಳೋಣ. ಓಕೆನಾ? ಫಾಲೋ ಮಾಡಿರಿ.